ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಹೇಳ್ತಾ ಹೋಗ್ತಾರೆ ನಮ್ಮ ಹಿರಿಯರು, ನೀನು ಪರಿಶ್ರಮದಿಂದಲೇ ಕೆಲಸ ಮಾಡಬೇಕಂತೇನಿಲ್ಲ, ಜಾಣ್ಮೆಯಿಂದಲೂ ಸಹ ಕೆಲಸವನ್ನು ಮಾಡ್ಬೋದು ಅಂತ. ಅಂದರೆ ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ವರ್ಕ್ ಮಾಡಿದಾಗ ನಮಗೆ ಪರಿಶ್ರಮ ಇಲ್ಲದ ಹಾಗೆ ಕೆಲಸ ನಡೀತಾ ಹೋಗುತ್ತೆ. ಅದು ಹೇಗಪ್ಪ ಅಂತ ಅಂದರೆ, ಒಬ್ಬ ರೈತನ ಬಳಿ ಒಂದು ಕುದುರೆ ಇರುತ್ತೆ. ಆ ಕುದುರೆಗೆ ಮೊದಲಿನ ಹಾಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಕಾರಣ ಅದಕ್ಕೂ ಸಹ ವಯಸ್ಸಾಗಿರುತ್ತೆ. ಆದರೆ ಹಾಗಂತ ಕೆಲಸ ಮಾಡದೆ ನಾನೇನಾದರೂ ಉಳ್ಕೊಂಡು ಬಿಟ್ಟರೆ ಈ ರೈತ ಏನು ಮಾಡ್ತಾನೆ, ಕಸಾಯಿ ಖಾನೆಗೆ ಕಳಿಸ್ಬಿಡ್ತಾನೆ ಅನ್ನೋ ಭಯ ಸಹ ಆ ಕುದುರೆಗೆ ಇರುತ್ತೆ. ಹಾಗಾಗಿ ಒಂದು ದಿನ ಯೋಚನೆ ಮಾಡುತ್ತೆ, ನಾನು ಈ ರೈತನಿಗೆ ಭಾರನೂ ಆಗಬಾರ್ದು, ಹಾಗೂ ನಾನು ಕಸಾಯಿ ಖಾನೆಗೆ ಹೋಗೋದಕ್ಕೂ ಇಷ್ಟ ಇಲ್ಲ ಅಂತ ಏನು ಮಾಡುತ್ತೆ, ಒಂದು ದಿನ ಆ ರೈತನಿಗೆ ಹೇಳುತ್ತೆ, ನನಗೆ ಈಗಲೂ ಸಹ ಬೇಟೆ ಆಡುವಷ್ಟು ಬಲ ಈಗಲೂ ಇದೆ, ನನ್ನನ್ನು ದಯವಿಟ್ಟು ಕಾಡಿಗೆ ಕಳಿಸ್ತೀಯಾ ಅಂತ ಕೇಳುತ್ತೆ. ಆಗ ರೈತ ಅನ್ಕೊತಾನೆ, ಕಸಾಯಿ ಖಾನೆಗೆ ಹೋಗೋ ಬದಲು ಕಾಡಿಗೆ ಹೋಗಿ ಯಾವುದಾದ್ರೂ ಒಂದು ಪ್ರಾಣಿ ತಿಂದ್ಬಿಟ್ರೆ ನನಗೂ ನೆಮ್ಮದಿ, ಯಾಕೆಂದರೆ ನನಗೂ ಸಹ ಇದನ್ನು ಕಸಾಯಿ ಖಾನೆಗೆ ಕಳಿಸೋದಕ್ಕೆ ಇಷ್ಟ ಇಲ್ಲ ಅಂತ ಏನು ಮಾಡ್ತಾನೆ, ಆ ರೈತ ಆ ಕುದುರೆಯನ್ನು ಬಿಟ್ಬಿಡ್ತಾನೆ. ಆ ಕುದುರೆ ಏನು ಮಾಡುತ್ತೆ, ಮೊದಲು ಕಾಡಿಗೆ ಹೋಗ್ತಿದ್ದ ಹಾಗೆ ಸ್ವಲ್ಪ ನೀರು ಕುಡಿದು ಸ್ವಲ್ಪ ಅಲ್ಲಿದ್ದಂತಹ ಹುಲ್ಲನ್ನೆಲ್ಲ ತಿಂದು ಯೋಚನೆ ಮಾಡುತ್ತೆ. ಯೋಚನೆ ಮಾಡಿದಾಗ ಒಂದು ಮರದ ಬಿಲ ಅದಕ್ಕೆ ಕಾಣುತ್ತೆ. ಅಂದರೆ ಮರದ ಕೆಳಗಡೆ ಒಂದು ಬಿಲ ಕಾಣುತ್ತೆ. ಆಗ ಅಂದ್ಕೊಳ್ಳುತ್ತೆ, ಓಹೋ, ಇದರಲ್ಲಿ ಯಾವುದೋ ಒಂದು ಪ್ರಾಣಿ ಅಂತೂ ಖಂಡಿತ ಇದೆ ಅಂತ ಏನು ಮಾಡುತ್ತೆ, ಆ ಬಿಲವನ್ನು ಮಲಗಿ ಮುಚ್ಚಿಬಿಡುತ್ತೆ. ಅದ್ರ ಒಳಗಡೆ ನರಿ ಇರುತ್ತೆ. ನರಿ ತನ್ನ ಮೊದಲನ ಮರಿಗೆ ಕಳಿಸುತ್ತೆ, ಏನಾಗಿದೆ ನೋಡ್ಕೊಂಬ ಅಂತ. ಅದು ಹೋಗುತ್ತೆ. ಹೋಗ್ಬಿಟ್ಟು ವಾಪಸ್ ಬಂದು, ಅಮ್ಮ ಅಲ್ಲಿ ಹಿಮ ಬೀಳ್ತಾ ಇದೆ ಅಂತ ಹೇಳುತ್ತೆ. ಒಂದು ಆ ಮರಿಗೆ ನರಿ ಹೊಡೆತವನ್ನು ಕೊಡುತ್ತೆ. ಬೇಸಿಗೆಗಾಲದಲ್ಲಿ ಎಂಥ ಹಿಮ ಬೀಳ್ತಾ ಇದೆ ಅಂತೀಯ, ಬುದ್ಧಿ ಇಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಎರಡನೇ ಮಗುವನ್ನು ಕಳಿಸುತ್ತೆ. ಆ ಎರಡನೇ ಮಗು ಸಹ ಅದನ್ನೇ ಹೇಳುತ್ತೆ. ಅಯ್ಯೋ ಶಿವನೇ, ಇದೇನಾಗಿದೆ ಈ ಮರಿಗಳಿಗೆ ಅಂತ ಅಂದ್ಬಿಟ್ಟು ತಾನೇ ಹೋಗಿ ಅದನ್ನು ಮೂಸುತ್ತೆ. ಆದರೆ ಅದಕ್ಕೆ ಏನು ಅಂತ ಗೊತ್ತಾಗೋದಿಲ್ಲ. ತಕ್ಷಣ ಏನು ಮಾಡುತ್ತೆ, ಬೇರೆ ಕಡೆಯಿಂದ ಬಿಲವನ್ನು ತೋಡಿ ಮೇಲೆ ಬಂದು ನೋಡುತ್ತೆ. ದಷ್ಟಪುಷ್ಟವಾದ ಕುದುರೆ ಅಲ್ಲಿ ಮಲಗಿರುತ್ತೆ. ಆ ಕುದುರೆಯನ್ನು ಎಳೆಯೋದಕ್ಕೆ ನೋಡುತ್ತೆ, ಆದರೆ ಅದರ ಕೈಲಿ ಆಗೋದಿಲ್ಲ. ತಕ್ಷಣ ಏನು ಮಾಡುತ್ತೆ, ಓಡಿ ಹೋಗಿ ತುಂಬ ದಿನದಿಂದ ಹಸಿದಂತಹ ತೋಳಕ್ಕೆ ಅದು ಹೇಳುತ್ತೆ, ಬಾ, ಹೀಗೆ ದೊಡ್ಡ ಕುದುರೆ ಇದೆ, ನಾವಿಬ್ಬರೂ ಸಹ ಅರ್ಧ ಅರ್ಧ ಮಾಡ್ಕೊಂಡು ತಿನ್ಬೋದು, ಎಷ್ಟೋ ದಿನದ ಆಹಾರ ಆಗುತ್ತೆ ಅಂತ ಹೇಳಿ ಅದನ್ನು ಸಹ ಕರ್ಕೊಂಬರುತ್ತೆ. ಆ ರೀತಿ ಕರ್ಕೊಂಡು ಬಂದಾಗ ಎರಡೂ ಸಹ ತುಂಬ ಪ್ರಯತ್ನ ಪಡುತ್ತೆ, ಆಗೋದಿಲ್ಲ. ಆಗ ನರಿ ಏನಂತೆ, ನಾನು ನಿನ್ನ ಬಾಲವನ್ನು ಇದರ ಬಾಲಕ್ಕೆ ಕಟ್ಟಿಬಿಡ್ತೀನಿ, ಆಗ ಜೋರಾಗಿ ನೀನು ಹೇಳಿ ನಾನು ಈ ಕಡೆಯಿಂದ ದಪ್ತೀನಿ ಅಂತ ಉಪಾಯವನ್ನು ಕೊಡುತ್ತೆ. ನರಿ ಉಪಾಯ ಅಲ್ವಾ, ಹಾಗಾಗಿ ತೋಳ ಒಪ್ಕೊಂಡು ಆ ಕುದುರೆಯ ಬಾಲಕ್ಕೆ ಆ ತೋಳದ ಬಾಲವನ್ನು ಗಟ್ಟಿಯಾಗಿ ಕಟ್ಟುತ್ತೆ. ಇದು ಯಾವಾಗ ಗಟ್ಟಿಯಾಗಿದೆ ಅಂತ ಗೊತ್ತಾಗತ್ತೆ, ಕುದುರೆ ಏನು ಮಾಡುತ್ತೆ, ಓಡಿ ತನ್ನ ರೈತನ ಮನೆಗೆ ಹೋಗುತ್ತೆ. ರೈತ ಗೊತ್ತಾಗುತ್ತೆ, ನನ್ನ ಕುದುರೆ ಬಂತು ಅಂತ ಬಾಗಿಲು ತೆಗಿತಾನೆ. ತೆಗೆದ್ರೆ ಅದು ಓಡಿ ಬರೋ ರಭಸಕ್ಕೆ ತೋಳ ಬಿದ್ದು ಸತ್ತು ಹೋಗಿರುತ್ತೆ. ಆ ತೋಳವನ್ನು ತೆಗೆದುಕೊಂಡು ಹೋಗಿ ಪೇಟೆಗೆ ಮಾರ್ತಾನೆ. ಅದರ ಮಾರಿದ ಹಣದಿಂದ ಹೊಸ ಕುದುರೆಯನ್ನು ತಗೊಂಡು ಬರ್ತಾನೆ. ತಗೊಂಡು ಬಂದು ಆ ಎರಡೂ ಕುದುರೆಯನ್ನು ಸಮಾನವಾಗಿ ಪ್ರೀತಿಸ್ತಾ ಅವನು ಆ ಗಾಡಿಗೆ ಎರಡೂ ಕುದುರೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಆಗ ಈ ಕುದುರೆಗೆ ರೈತನಿಗೆ ಭಾರನೂ ಆಗಲಿಲ್ಲ, ಹಾಗೇ ನಾನೂ ಸಹ ಕಸಾಯಿ ಖಾನೆಗೆ ಹೋಗೋದು ತಪ್ಪಿತು ಅನ್ನೋ ಖುಷಿ ಸಿಕ್ಕತ್ತೆ. ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ, ನಾವು ಹಾರ್ಡ್ ವರ್ಕೇ ಮಾಡಬೇಕು ಅಂತ ಇಲ್ಲ, ಕೆಲವೊಮ್ಮೆ ನಾವು ಸ್ಮಾರ್ಟ್ ವರ್ಕ್ ಮಾಡಿ ಸಹ ನಮ್ಮ ಹಿತೈಷಿಗಳಿಗೆ ಹಾಗೂ ನಮ್ಮನ್ನು ಪ್ರೀತಿಸೋರಿಗೆ ನಾವು ಭಾರ ಆಗದೇ ಇರೋ ಹಾಗೆ ಜೀವನವನ್ನು ಸಾಗಿಸಬಹುದು ಅನ್ನೋ ಒಂದು ನೀತಿಕತೆಯನ್ನು ಇವತ್ತಿನ ಕತೆ ಹೇಳ್ತಾ ಇದೆ. ಯೋಚನೆ ಮಾಡಿ. ಥ್ಯಾಂಕ್ ಯು.